ಇನ್ನೂ ನಾವು ಸಾಲಿ ಮುಟ್ಟಿಲ್ಲ, ಆಗೈತೆ ಮಳೆ ಜೋರಾಗ ಬರಕತ್ತು. ಸಾಲಿ ಚಲೋ ಹೋಯ್ತು, ಇನ್ನೂ ಗೊತ್ತಾಗತ್ತಿಲ್ಲ. ಮನೆಯವ್ರು ಈಗ ಜಸ್ಟ್ ಬಂದಾರ. ಇಬ್ರು ಶ್ರೀ ಮತ್ತ ಓಂಕಾರ ಅವ್ರನ್ನ ಸಿಕ್ಕಾಪಟ್ಟೆ ಕಾಡಿಸ್ತಾರ. ಬಟ್ಟಿ ಸಮಯ ಕಳೆದಿಲ್ರಿ. ಇನ್ನೂ ನಾವು ಸಾಲಿ ಮುಟ್ಟಿಲ್ಲ, ಆಗೈತೆ ಮಳೆ ಜೋರಾಗ ಬರಕತ್ತು. ಸಾಲಿ ಚಲೋ ಹೋಯ್ತು, ಇನ್ನೂ ಗೊತ್ತಾಗತ್ತಿಲ್ಲ. ಇನ್ನೂ ನಾವು ಸಾಲಿ ಮುಟ್ಟಿಲ್ಲ, ಮಳೆ ಚಲೋ ಆಯ್ತು ರೀ. ಆಗಕ್ಕೆ ಇಲ್ಲಿ ಮಳೆ ಹಿಂಗೆ ರೀ. ಇನ್ನೂ ಈಗ 1 ನಿಮಿಷದಿಂದ ವಿಡಿಯೋ ಮಾಡ್ಕೊತ ಬಂದೀನಿ. ಆಗಕ್ಕೆ ನೋಡ್ರಿ ಇಲ್ಲಿ ಹೆಂಗಾಯ್ತು. ಹೇಳಂಗಿಲ್ಲ ಕೇಳಂಗಿಲ್ಲ ರೀ. ಇಲ್ಲಿ ಮಳೆ ರಮ್ಮನಾಗ ಬಂದ್ಬಿಡ್ತೈತಿ. ಯಪ್ಪ 1 ನಿಮಿಷದಿಂದ ಏನಿದ್ದಿಲ್ಲ. ಈಗ ಆಗಕ್ಕೆ ರೋಡ್ ಎಲ್ಲ ತಪ್ಪ ಅನ್ನಂಗೆ ಆಯ್ತು ರೀ. ಮತ್ತೊಂದು ನಿಮಿಷ ನೋಡೋಷ್ಟೊತ್ತಿಗೇನೆ ಏನು ರೋಡ್ ಇದಿರಂಗಿಲ್ಲ, ಕ್ಲಿಯರ್ ಇರ್ತೈತಿ. ಸಣ್ಣ ಆಯ್ತು ರೀ ಮಳೆ. ರಮ್ಮನಾಗ ಬಂದು ರಮ್ಮನಂಗೆ ಗಪ್ಪ ಆಗ್ಬಿಡ್ತೈತಿ. ಇಲ್ಲೇ ಐತ್ರಿ ಅಂಗನವಾಡಿ ಸಾಲಿ. ಬಾಕ್ಲ ಮುಚ್ಚೈತಿ. ಚಲೋ ಐತೋ ಇಲ್ಲೋ ಗೊತ್ತೇ ಆಗವಲ್ದು. ನೋಡ್ಬೇಕ್ರಿ. ಬರ್ರಿ ನೋಡೋಣ ಬರ್ರಿ. ಸಾಲ್ ಚಲೋ ಐತಿಲ್ಲ ನೋಡೋಣ ಬಾ ಶ್ರೀ. ಕಿಲಿ ಹಾಕ್ಯಾರನಪ್ಪ. ಮುಚ್ಚಿದ್ದಂಗೆ ಅದ ರೀ. ಹೆಲೋ ಫ್ರೆಂಡ್ಸ್, ಬರ್ರಿ. ನೋಡಿದ್ರಲ್ರಿ ಇಷ್ಟು ಮಳೆ ಒಳಗೆ ಶ್ರೀನ ಹೆಂಗೋ ಮಾಡಿ ಕರ್ಕೊಂಡೋಗಿ ಇವತ್ತು ಅದನ್ನ ಫಸ್ಟ್ ಬಿಟ್ಟು ಬರ್ಬೇಕಂತೇಳಿ ಟ್ರೈ ಮಾಡಿದ್ನಿ. ಆದ್ರೆ ಶ್ರೀ ಸ್ಕೂಲಿಗೆ ಹೋಗೋ ಐಡಿಯಾ ಏನಾಯ್ತು? ಟ್ರಿಸ್ ಪಟಾಕಿ ಏನೇನೋ ಹೇಳಿ ಐಡಿಯಾ ಮಾಡಿ ಶ್ರೀನ್ ಕರ್ಕೊಂಡೋಗಿದ್ನಿ. ಕುಂದ್ರಪ್ಪ ಅಂತ ಹೇಳಿದ್ನಿ. ಕುಂದ್ರಿ. ಕುಂದ್ರಿ. ಹಾಯ್ ಮಾಡಿ. ನೀನು ಓಂಕಾರ ಹಾಯ್ ಮಾಡಿ. ಬೂವಾ ನಮ್ಮಮ್ಮ ಬೂ ಬೇಕಂತ್ರಿ. ಬಾ ದಣ್ಕೊಂಬಂದು ಅಲ್ಲಿ ತಾನೆ ನಡ್ಸ್ಕೊಂಡು ಕರ್ಕೊಂಬಂದ್ನಿ. ನಂಗೆ ಗೊತ್ತಿಲ್ರಿ 2ನೇ ತಾರೀಕಿಲಿಂತ ಚಲೋ ಅಂತ. ನಾನು ಇವತ್ತೇ ಕರ್ಕೊಂಡೋಗಿದ್ನಿ. ಸರಿ ಅಲ್ಲೇ ಗ್ಯಾಸಿನ ಕಟ್ಟಿ ಬಾ. ನೀರು ಅದಾವನ್ ಕೊಡಪ್ಪಾಜಿ ಅಮ್ಮಗ. ಅದನ್ನ ಫ್ರಿಜ್ನಾಗ ಇಡು. ಮತ್ತು ಇಲ್ಲೆಲ್ಲ ಕೇಳಿದ. ಇವತ್ತು ಯಾಕೋ ಸೂಟಿ ಇತ್ತಂತಲ್ಲ, ಇಷ್ಟು ದಿನ ಕಳ್ಸಿರಿಲ್ಲ ನಿಮ್ಮ ಹುಡುಗರಿಗೆ. 3 ವರ್ಷ ಆದ ಹುಡುಗರಿಗೆಲ್ಲ ಕೇಳಿದ್ನಿ. 2ನೇ ತಾರೀಕಿಂದ ಚಲೋ ಅಂತ ಹೇಳ್ಯಾರ ಅಂತೇಳಿ. ಎಲ್ಲ ಮಕ್ಕಳು ಫಸ್ಟ್ 1-2 ದಿನ ಕುಂತಿಲ್ಲಂತ್ರಿ. ಆಮೇಲೆ ಅವ್ರು ಜಬರ್ಸೋದೆಲ್ಲ ಮಾಡ್ತಾರಂತ. ಅದ್ರ ಮ್ಯಾಗ ಕುಂದಿರ್ತಾರಂತ. ಹಾಗಾಗಿ ಮತ್ತೆ ಹಾಗೆ ಒಂಚೂರು ಮೆಣಸಿನ್ಕಾಯಿ ಬೇಕಿತ್ರಿ. ಅಂಗಡಿಗೆ ಹೋಗಿ ತಗೊಂಡು ಮತ್ತೆ ಕರ್ಕೊಂಬಂದೆ ರೀ. ಸೋಮವಾರ ಅಂತ ಹೇಳಿ ಮನೆಗೆ ತೊಳೆದು ಬಟ್ಟೆ ಒಗ್ದಾಕಿನ್ರಿ. ಇನ್ನೂ ಒಣಕಿಲ್ಲ. ಅರ್ಜೆಂಟ್ ಒಳಗೆ 11 ಬಂದಿತ್ತು ಟೈಮ. ನೋಡೋಣಂತ ಫಸ್ಟ್ ಟೈಮ ಜಲ್ದಿನ ಕಳಿಸಿದ್ರು. ಮತ್ತು ಕುಂದಿರ್ಲಿಕ್ಕಂದ್ರೆ ನಂದು ಕೆಲಸ ಆಗಲ್ಲ ಅಂತೇಳಿ ಜಳಕ ಗಿಳಕ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಹೋಗಿದ್ವಿ. ಬಟ್ ಏನು ಮಾಡಿದ್ರಿ ಚಲೋ ಇಲ್ಲತ್ತ. ನಾಳೆಗ್ಲಿಂದ ಬಿಟ್ಟು ಬಂದ್ರಾತ್ರಿ. ಅದಿಲ್ಲ ಶ್ರೀ ನಾಳೆಗ್ಲಿಂದ ವಕೀಲ್ ಸ್ಕೂಲಿಗೆ. ಶ್ರೀ ಸಾನ್ ಹಾಕಿ ಬಂದಿತ್ತಾನ ಹೇಳಲ್ಲಿ. ಕಿಲಿ ಹಾಕಿದ್ರತ್ ಹೇಳು. ಕಿಲಿ ಹಾಕಿದ್ರಿ ಅನ್ಬೇಕಪ್ಪ. ಎಷ್ಟು ಚಂದ ರೆಡಿ ಆಗ್ಯ ನೋಡ್ರಿ ನಮ್ಮ ಶ್ರೀ ಸಾಲಿಗೆ ಹೋಗೋದಿಲ್ಲಪ್ಪಜಿ. ಚಂದ ರೆಡಿ ಆಗಿದ್ದಿಲ್ಲಪ್ಪಜಿ. ಜಳಕ ಮಾಡಿ ಬ್ರಷ್ ನಿನ್ನ ಹಲ್ಲು ತೋರಿಸು. ಟೀತ್ ತೋರ್ಸು. ನೀನು ಟೀತ ಎಷ್ಟು ಚಂದ ತಿಕ್ಕೊಂಡಿದ್ದ ನೋಡ್ರಿ ಹಲ್ಲು ಸ್ವಚ್ಛಗ. ಹಾ ಗುಂಡಾರಿ ಹಿಂಗೆ ತೋರಿಸ್ಬೇಕೀಗ. ಹಿಂಗೆ ಹಾಂ ಜಾಣ. ಓಕೆ ರೀ ಇರಲಿ ಫ್ರೆಂಡ್ಸ. ಏನೋ ಮಾಡೋಕ್ಕಾಗೋದಿಲ್ಲ. ನಡಿ ಬಾ. ಓಕೆ ಬಾಯ್. ಸರಿ ರೀಪಾ. ಹಾಗೆ ಮಾತಾಡ್ಕೋತೋದ್ರೆ ಟೈಮ್ ಆಗ್ತೈತಿ. ಓಮುಂದು ಮಲ್ಗೋ ಟೈಮ್ ಆಗೈತಿ. ಓಮು ಕೂಡ ಜಳಕ ಮಾಡಿದ್ದ. ಅವ್ನು ಮಲಗಿಸಿ ಮತ್ತು ನಾನು ಏನೈತಿ ಉಳಿದ ಕೆಲಸ ಎಲ್ಲ ಮಾಡ್ಕೋತೀನಿ ಅಂತ. ಬಾಯ್. ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಒಮ್ಮೆ ಸಂಜೆ ಟೈಮ್ನಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಚಪಾತಿ ಮಾಡತ್ತೀನಿ ರೀ ಫ್ರೆಂಡ್ಸ. ಕ್ಯಾಬೇಜ್ ಪಲ್ಯ ಮಾಡೀನಿ. ಮೊಬೈಲ್ ಬಿದ್ದಿತ್ತು ಬಿದ್ರಿದ್ರಾಗ ಬೀಳಿ. ಅಲ್ಲಿ ಮ್ಯಾಗಿಟ್ಟು ನಾವು ನೀ ಏನು ಕಾಣಿಸ್ತೀಯ ಅಲ್ಲಿ ನೋಡ್ಕೊಳಕ್. ಚಪಾತಿ ಮಾಡತ್ತಿದ್ರಿ ಫ್ರೆಂಡ್ಸ. ನಮ್ಮ ಅತ್ತೆಯರಿ ಸಲ ಚಪಾತಿ ಕಳ್ಸ್ಯಾರಿ. ಗೋಧಿನೂ ತೊಗೊಂಬಂದಿದ್ರಿ ಒಳಗೆ ಒಂದಿಷ್ಟು. ಇಷ್ಟು ಚಂದ ಐತಂದ್ರೆ ರೀ ಭಾಳ ಚಂದ ಐತ್ರಿ. ಆಶೀರ್ವಾದ ಹಿಟ್ಟು ಅದು ಹೆಂಗಿರುತ್ತಲ್ಲ ಗೋಧಿ ಹಿಟ್ಟು ಹಂಗೆ ಅಂದ್ರೆ ಈ ಮನ್ಯಾಗ ಹಾಕಿಸಿದ ಹಿಟ್ಟಿಗೂ
ಅದು ಇದ್ರ ಹಿಟ್ಟಿಗೂ ಹೊರಗೆ ಬೀಳುತ್ತಲ್ರಿ, ಹಂಗತ್ತೆ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಹಿಟ್ಟು. ನನಗಂತೂ ಇಷ್ಟು ದಿನ ಕಳಸಿದ ಹಿಟ್ಟಿಗೂ ಈ ಸದ್ದ ಕಳಸಿರೋ ಹಿಟ್ಟಿಗೂ ಸಿಕ್ಕಾಪಟ್ಟೆ ಖುಷಿ, ಮಸ್ತ್ ಐತಿ. ಹಿಟ್ಟ ಜಾಸ್ತಿ ಐತಂತ ಹೇಳಿ ಮತ್ತು ಈ ಚಪಾತಿ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಕೇಸಿ ಒಂದು ರಚಿತಾಗೂ ಕೊಟ್ಟಿನಿ ರೀ. ಹಿಟ್ಟು ಎಷ್ಟೊಂದು ಕೊಟ್ಟಿನಿ ರೀ, ಒಂದು ಇಷ್ಟ ಯಾಕೆ ಒಂದು 4 kg ಸಲ ಅಷ್ಟು ರಚಿತಾಗೂ ಕೊಟ್ಟಿನಿ ನಾನು. ಯಾಕಂದ್ರೆ ಗೋಧಿನೂ ಅದಾವಲ್ಲ, ಕಳ್ಸ್ಯಾರ ಗೋಧಿನೂ. ಹಿಟ್ಟು ಜಲ್ದಿ ಕಲಸ ಆತಂದ್ರೆ ಗೋಧಿ ಹಾಕ್ಸಕ್ಕೆ ಬರುತ್ತೆ. ಈ ವಾತಾವರಣಕ್ಕೆ ಗೋಧಿ ತಡೆಯಂಗಿಲ್ರಿ, ಇಲ್ಲಿ ನುಸಿ ಆಗ್ಬಿಡ್ತಾವ ಲಗುನ. ಹಂಗೆ ಮಾಡಿ ಕೆಡ್ಸೋದಕ್ಕಿಂತ ಪಾಪಕ್ಕೆ ಕೊಟ್ರೆ ನೆನೆಸ್ತಾವ ಅಂತೇಳಿ ಅತಿಗೆ ಕೊಟ್ಟೀನಿ. ಚಪಾತಿ ಮಾತ್ರ ಬೆಸ್ಟ್ ರೀ, ತಿನ್ನೋರು ನೆನೆಸಿ ತಿನ್ಬೇಕ್ರಿ, ಅಷ್ಟು ಮಸ್ತ್ ಚಪಾತಿ ಇರ್ತಾವು. ಸೈದಾಕ ತೋರಿಸ್ತಾಳಲ್ರಿ ಆಕಿನೂ ಗೋಧಿ ತೊಗೊಂಬಂದೇ ಮಾಡ್ತಾಳ್ರಿ. ಹಿಟ್ಟು ತೊಗೊಂಬರಲ್ರಿ ಆಕಿ, ಗೋಧಿ ತೊಗೊಂಬಂದು ಮನ್ಯಾಗೆಲ್ಲ ಹಸನ್ ಮಾಡಿ ಹಿಟ್ಟು ಹಾಕಿಸ್ಕೊಂಬರ್ತಾರ. ಅದೇ ಥರ ಚಪಾತಿ ರೀ, ಸಿಕ್ಕಾಪಟ್ಟೆ ಮಸ್ತ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ಆಕಾವು. ಒಂದು ಚಪಾತಿ ತೋರಿಸ್ಕೊಂತಾಳ್ರಿ ನಿಮಗೆ. ಆಹಾ ನೋಡ್ರಿ ಇಷ್ಟು ಸ್ಮೂತ್ ಅಕ್ಕ ಅಂದ್ರೆ ಸುಡುತ್ರಿಪ್ಪ. ಇದು ಆರಿದ್ದು ತೊಗೊಳಿಲ್ಲ ನಾನು. ಈಗ ಚಪಾತಿ ಮತ್ತು ಡಬಲ್ ಪದ್ರಿನ ಚಪಾತಿ ರೀ, ಪದ್ರ ಎಷ್ಟು ಚಂದ ಉಸ್ತಾವ ನೋಡ್ರಿ. ಆಹಾ ಸೂಪರ್ ಆಗಿರೋ ಚಪಾತಿ. ಈ ಥರ ಹಿಟ್ಟಿರ್ಬೇಕ್ರಿ ಮಾಡಾಕ, ಭಾಳ ಮಸ್ತ್ ಮನಸ್ಸು ಬರುತ್ತೆ. ಸಖತ್ತಾಗಿರೋ ಚಪಾತಿ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಳ್ಳಿ, ಮನೆಯಲ್ಲಿ ಮಾಡ್ಕೊಳ್ಳಿ. ಚಟಾಪಟ ಚಟಾಪಟ ಅಂತಾರಲ್ರಿ, ಹಂಗತ್ತೆ. ನಮ್ಮ ಮನೆಯವ್ರು ಟೈಮ್ ಮಾಡ್ತೀರಿ 8:30 ಬಂದಿದ್ವಿ. ನಮ್ಮ ಮನೆಯವ್ರು 7 ಗಂಟೆ ಡ್ಯೂಟಿ ಲಾಸ್ಟ್ ಇರುತ್ತೆ, ಇನ್ನೂ ಬಂದಿಲ್ರಿ. ಫೋನ್ ಹಚ್ಚಿ ಹೇಳಿದ್ರು ಇಲ್ಲ ಓಟಿ ಐತಿ 8 ಗಂಟೆ ತನ ಅಂತ ಹೇಳಿ. ಅದು ಮುಗ್ದಿಂದನು ಮತ್ತೆ ಅವ್ರು ವಾಸ್ಕೋಕ್ ಒಂದು ಸ್ವಲ್ಪ ಹಣ್ಣು ಅವನೇನೋ ತರಕ್ಕೆ ಹೋದ್ರಂತ. ನಿಮ್ಗೆಲ್ಲರಿಗೂ ಗೊತ್ತಲ್ರಿ, ನಾವು ಮಕ್ಳಿಗೆ ಬೆಳಗ್ಗೆ ಎದ್ದು ಜ್ಯೂಸ್ ಮನೆಗೆ ಮಾಡಿ ಕೊಡಿಸ್ತೀವಿ ಅಂತ ಹೇಳಿ. ತಿರುಗಿ ಇಲ್ಲಿ ಬಂದು 1 ವಾರ ಆಯಿತು, ಒಂದಿನೂ ಮಾಡಿಲ್ಲ. ಯಾಕಂದ್ರೆ ತೊಗೊಂಬಂದಿಲ್ಲ ಹಣ್ಣು, ಅದೆಲ್ಲ ಆ ಕಡೆ ವಾಸ್ಕೋಕ್ ಹೋಗಿ ತರೋಕ್ಕಾಗಿಲ್ಲ. ಹಂಗಾಗಿ ನೋಡ್ರಿ. ಮತ್ತು ಹಂಗೆ ನೈಟಿ ಹೆಂಗಾಗುತ್ತೆ ಕಮೆಂಟ್ ಮಾಡಿ ಹೇಳ್ರಿಪ್ಪ ಒಂದಿಟ್ಟು. ನಾನು ಸೈತಾಕ ಸೇಮ್ ನೆಟ್ಟಿ ತೊಗೊಂಡಿವಿ. ಇವು ಸೈತಾಕ ಅಲ್ಲೇ ಊರಾಗಿದ್ದಾಗೆ ಹಾಕೊಂಡ ಅಕ್ಕಿ ಉಟ್ಕೊಂಡಾಗೆ ನೋಡಿರ್ಬೇಕು ನೀವು ಆಲ್ಮೋಸ್ಟ್. ಅವಾಗ ಇನ್ನೂ ಫಿಟ್ಟಿಂಗ್ ಮಾಡಿದ್ದಿಲ್ಲ, ಹಾಕೋತೀನಿ ಅಂತಂದಲ್ಲ ನಮ್ಮ ಅಕ್ಕ. ಸರಿ ಆಯ್ತು ಅಂತೇಳಿ ನಮ್ಮ ಅಕ್ಕಗೆ ಹಾಕಕ್ಕೆ ಕೊಟ್ಟಿದ್ದೆ. ನಮ್ಮ ಹೋಗಿ ಗುಂಡಣ್ಣ ಚಪಾತಿ ಇಟ್ಕೊಟ್ಟಿದ್ರಿ, ನಮ್ಮ ಶ್ರೀ ಒಳಗೆ ಬಾತ್ರೂಮ್ಗೆ ಹೋಗ್ಯಾನ. ಕಿರಿಕಿರಿ ಮಾಡ್ತಾನೆ ನೀವು ಅಂತ ಹೇಳಿ ಒಂದು ಈಟೆ ಇಟ್ಕೊಟ್ಟಿದ್ರಿ ಮಾಡಾಗ. ಅದನ್ನ ತೊಗೊಂಡು ಹಾಕೋದ ಕುಂತಾನ್ರಿ ಅವ. ಈಗ ಚಪಾತಿ ಮಾಡಿ ಹುಡುಗರಿಗೆ ಉಣಿಸಿದ್ರೆ ಇದು ಹಾಕ್ತೀನಿ ರೀ. ಅವ್ರೆಲ್ಲ ವಾಸ್ಕೋಕ್ ಹೋಗಿ ಒಂದಿಷ್ಟು ಹಣ್ಣು ತೊಗೊಂಬರ್ತೀನಿ ಅಂದ್ರಲ್ಲ, ಆಯ್ತು ಸರಿ ಅಂತೇಳಿ ನಾನು ಇದು ಮಾಡಿದೆ. ನಮ್ಮ ಮನೆಯವ್ರು ಬಂದಿಂದಾನೆ ಇವ್ರು ಹುಡುಗರ್ನ ಅವ್ರು ತಾಕ್ಬಿಟ್ಟು ಮಾಡಿದ್ರೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಇವೆಲ್ಲ ಮಾಡಾಕತ್ತಿಂದ ಒಂದು ಟೈಮ್ ನಿಂತು ಮಾಡಿ ಕಡೆಕಾದ್ರೂ ಚಲೋ ರೀ. ಒಂದೆರಡು ಮಾಡಿದ್ವಿ, ಓಂಕಾರ ಅತ್ತ ಶ್ರೀ ಅತ್ತ ಅವ್ರಿಬ್ಬರು ಜಗಳ ಹಂಗ ಹಿಂಗೆ ಅನ್ನಕತ್ನಿ ಅಂದ್ರೆ ಆಗೋದಿಲ್ಲ. ಇದು ಇನ್ನೂ ಅಡ್ಜಸ್ಟ್ ಮಾಡ್ತಾರೆ. ಚಪಾತಿ ಐತ್ರಿ, ಕೈ ಒಂದು ಸುಡ್ತಾವ್ರಿ ಮಸ್ತ್. ನಿಮಗೆ ಓಪನ್ ಮಾಡಿದ್ದು ಇದನ್ನ ಮಾಡಿ ತೋರಿಸ್ಬೇಕಂದ್ರೆ ಆಹಾ ಪದ ಚಪಾತಿ ಸೂಪರಾಗಿ ಅಲ್ರಿಪ್ಪ ನೋಡ್ರಿ. ಇವಕ್ಕೆ ಯಾವ ಗೋಧಿ ಅಂತಾರೆ ಗೊತ್ತಿಲ್ಲ, ಒಟ್ಟು ನಮ್ಮ ಮನೇಲಿ ಗೋಧಿನೇ ರೀ. ಮಸ್ತಾಗ್ಯಾವ. ಒಂದಿಷ್ಟು ಶ್ರೀನಿ ಏನು ಮಸ್ತಿ ಮಾಡ್ಬೇಡಪ್ಪಾಜಿ. ಒಂದಿಷ್ಟು ಹಾಲು ಕಾಸಿ ಒಂದು ಚಪಾತಿ ಓಮಗೆ ಹರಿದಾಕಿದ್ದೆ. ನಮ್ಮ ಶ್ರೀಗೆ ಈಗ ಸಾರ್ನಾಗ ಸ್ವಲ್ಪ ಅದ್ರಾಗಿದ್ರಾಗ ಹಿಂಗೆದ್ದು ತಿನ್ಸಿದ್ರ ನಮ್ಮ ಶ್ರೀ ತಿಂತಾನ್ರಿ. ಈಗ ಒಂದು ಟೆನ್ಷನ್ ಇಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ತಗೋತಾನ. ಆದ್ರೆ ಚಪಾತಿನ ಮಾಡಿ ಫುಲ್ಲ ಅದೇ ನೋಡ್ರಿಪ್ಪ ಆರಾಮ. ಸ್ವಲ್ಪ ಜಾಸ್ತಿ ಟೈಮ್ ತಗೋತಾನ್ರಿ ಊಟ ಮಾಡಾಕ ಶ್ರೀ. ಇದ್ರಿರ್ಲಕ್ಕೆ ಒಟ್ಟು ಹೆಂಗಾರ ಅಲ್ಲಿ ಉಣ್ಣಾಕತ್ತಲ್ಲ, ಅದೇ ನನಗೆ ಖುಷಿ. ಖಾಲಿ ಹಚ್ಚಿ ಒಂದು ಹಿಟ್ಟು ನೋಡ್ರಿ, ನಮ್ಮ ಅಮ್ಮಗೆ ಚಪಾತಿ ಮಾಡತ್ತೆ ಒಂದಿಟ್ಟು ಹಿಟ್ಟು ಕೊಟ್ಟಿದ್ದೆಲ್ಲ ಅವ ಬಾತ್ರೂಮ್ಗೆ ಹೋಗ್ಯಾನ ಅಂತ ಹೇಳಿ ಖಾಲಿ ಹಚ್ಚಿ ಬಂದಲ್ಲ ಶಿ 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 ಅಂತ. ಓಯಪ್ಪ ಆಹಾ ಅಬ್ಬಾ ಚಪಾತಿ ಇದು ಲಾಸ್ಟೇ ಚಪಾತಿ ರೀ. ಪದ ಚಪಾತಿ ಮಾಡಿಲ್ಲ, ಒಂದೇ ಉಳ್ಳಿ ಉಳಿದಿತ್ತು. ಈಗ 2 ಉಳ್ಳಿ ಹಚ್ಚಿ ಮಾಡ್ತೀವಲ್ರಿ, ಹಂಗತ್ತೆ ಒಂದೇ ಪದರ್ ಉಳ್ದೈತೆ ಅಂತೇಳಿ ಅದನ್ನ ಹಿಂಗೆ 3 ಇದನ್ನ ಹಿಂಗೆ ಮಡಿಚಿ ತ್ರಿಭುಜಾಕಾರ ಮಾಡಿ ಪೇಸಿ ಮಾಡ್ತಾರಲ್ಲ ಆ ಥರ ಮಾಡಿದ್ವಿ. ಅದನ್ನ ಎತ್ತಿ ಹಾಕೋದ್ರಾಗ ರೀ ಈಗ ಹವಾ ಬಿಟ್ರ. ಓ ಅಪ್ಪಾಜಿ ಕಾಲಿಗೆ ಹಚ್ಕೊಂಡ್ ಬೇಕಂತ ಅಳ್ತಿ ಅಲ್ರಿ. ಇಲ್ಲಿ ಹೇಳಪ್ಪ ನಿಮಗ ಅದು ಕೈಗೆಲ್ಲ ಚೊರಕ್ಕಂತ ಇದು ಹತ್ತದು ಬೇಸ್ರಿ, ಅದು ಹಂಚ್ ಹತ್ತದು. ಇದು ಹವಾ ಹೋಗೋದಿರ್ತಲ್ರಿ, ಅಬ್ಬಾ ಅದ್ರಷ್ಟು ತ್ರಾಸ ಎಲ್ಲಿ ಬೇಡ.
ಚಪಾತಿ ಮಾಡಂತೂ ಕಡಿಗೆ ಆದೇರಿ. ಅಷ್ಟರೊಳಗೆ ಬರ್ತಾರ ನಮ್ಮ ಮನೆಯವರು. ನೋಡ್ತೀರಲ್ರಿ ಫ್ರೆಂಡ್ಸ್, ಇಷ್ಟು ದಿನ ಹೊರಗಿದ್ದ ಹೂವ ಕಡಿತಾ ಮಾಡ್ತೀನಿ ತಡಿ, ಅದಕ್ಕೆ ಅಲ್ಗ ಮಾಡ್ತೀನಿ ತಡಿ. ಊರಾಗಿದ್ದೆ ಇಷ್ಟು ದಿನ, ಊರನ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಿ, ಇಲ್ಲಿ ವಿಡಿಯೋನು ಅದೇ ತರ ನೋಡ್ರಿ ಸಪೋರ್ಟ್ ಮಾಡ್ರಿ. ಯಾಕಂದ್ರ ನೀವು ಕೇಳೋ ತರ ಬರೀ ಊರನ್ ವಿಡಿಯೋನ ನಿಮಗ ನಾನು ಮಾಡಿ ಹಾಕಕ್ ಆಗಲ್ಲ. ಓಪ ಸರಿ ಮಾಡ್ತೀನಿ ತಗ ಸಾಪ ಯಪ್ಪ. ಅಲ್ಲೋಡಲ್ಗ ವಿಡಿಯೋ ಇಲ್ಲಿ ಚಲೋ ಐತೆ ಅಪ್ಪಾಜಿ, ನೀ ಹಂಗ ಅಳಕತ್ತಲ್ರಿ ವಿಡಿಯೋ ಚಲೋ ಐತಿಲ್ಲ, ನೀ ಅಳಕತ್ತಂದ್ರೆ ಏನ್ ಮಾಡ್ಬೇಕು, ಮಾತಾಡಕ್ ಆಗುತ್ತಲ್ಲ, ಮಸ್ತಿ ಮಾಡ್ಬಾರ್ದ ಅಪ್ಪಾಜಿ, ಮಸ್ತಿ ಮಾಡ್ಬಾರ್ದ ಅಪ್ಪ. ಆಹಾ ಇದ್ಯಾಗ ಬೆವ್ರು ಬಿಟ್ಟೈತಿ ಹುಡುಗ. ಹಾಯ್ ಮಾಡ್ಬರ್ತೇನೆ, ಹಾಯ್ ಮಾಡು, ಹಾಯ್ ಮಾಡು. ತ್ರೀದಾಡಿ ಸಿಕ್ತೀವಿ ಬಾಯ್. ನೋಡಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಈಗ ಜಸ್ಟ್ ಬಂದಾರ. ಇಬ್ರು ಶ್ರೀ ಮತ್ತು ಓಂಕಾರ ಅವ್ರನ್ನ ಸಿಕ್ಕಾಪಟ್ಟೆ ಕಾಡಿಸ್ತಾರ. ಬಟ್ಟಿ ಸಮಯ ಕಳೆದಿಲ್ರಿ, ಹೇಳಿದ್ನಲ್ರಿ ವಾಸ್ಕೋಕ್ ಹೋಗಿ ಹಣ್ಣು ತೊಗೊಂಬರ್ತಾರ ಅಂತೇಳಿ ಡ್ರ್ಯಾಗನ್ ಫ್ರೂಟ್ ತೊಗೊಂಬಂದಾರ. ಬಟ್ಟೆ ಸಮಯ ಕಳಕ್ ಕೊಟ್ಟಿಲ್ರಿ, ತಿಂತೀರ ಅಂತೇಳಿ ನಾಟಕ ಮಾಡಿ ಅಷ್ಟೆಲ್ಲ ಕಟ್ ಮಾಡಿಸಿದ್ರೆ ಅವ್ರು ತಿನ್ನಂಗಿಲ್ಲ. ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ ಆ ವೈಟ್ ಕಲರ್ ಬರ್ತಲ್ರಿ ಅದನ್ನ ತಿಂತಾರ, ಇದು ರೆಡ್ ಕಲರ್ದಾರ ಕೈಯಾಗೂ ಹಿಡಂಗಿಲ್ಲ ಅವ್ರು. ಒಂಥರ ಅನಿಸ್ತಾ ಅಂತ ನಮ್ಮ ಸಿರಿ ಅದಕ್ಕೆ. ಹಾಂ ಜ್ಯೂಸ್ ಮಾಡತ್ತೆ. ಓಕೆ, ನಾಳೆ ಬೆಳಗ್ಗೆ ವೈಟ್ ಕಲರ್ ತಿಂತಾನ್ರಿ, ಇದನ್ನಾರ ಕೈಯಾಗೂ ಹಿಡಕ್ ನೋಡಲ್ಲ ನಮ್ಮ ಸಿರಿ. ಎಷ್ಟು ಹಠ ಮಾಡಿದ್ರಿ, ಕಟ್ ಮಾಡತ್ತೇಳಿ ನೋಡಲಿ ಕಲರ್ ಆಗಕ್ಕ. ಚಡ್ಡಿ ಹಾಕೋ, ಚಡ್ಡಿ ಮೊದಲು ಬರ್ರಿ. ಹೌದು ಈಗ ಹೊಟ್ಟೆ ಸದ ಅದಕ್ಕೆ ಕಿರಿಕಿರಿ ಮಾಡತ್ತಾನ ಓಮು. ಬರ್ರಿ ಫ್ರೆಂಡ್ಸ, ಅಡ್ಗೆ ಏನು ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಇಲ್ಲಿ ಓಮುಗ ಒಂದು ಚಪಾತಿ ಹಾಕಿಟ್ಟಿನ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಕ್ಯಾಬೇಜ್ ಪಲ್ಯ ಮಾಡೀನಿ, ಸೂಪರ್ ಆಗಿರೋ ಕ್ಯಾಬೇಜ್ ಪಲ್ಯ ಮಾಡೀನಿ. ಕೊತ್ತಂಬರಿನ ಇದಕ್ಕೆ ನಾನು ಹಾಕಲಿಲ್ಲ, ಹುಡುಗರು ಗದ್ದೆಲ್ಲ ಹಂಗೆ ಇದನ್ನು ಮಾಡಿಬಿಟ್ಟೆ ರೀ. ಕೊತ್ತಂಬರಿನ ಇದಕ್ಕೆ ಹಾಕಕ್ಕೆ ಹೋಗಲಿಲ್ಲ, ಕೊತ್ತಂಬರಿ ಹಾಕಿದ್ರೆ ಮಸ್ತ್ ಅನಿಸ್ತಿತ್ತು. ಕರಿಬೇವಂತೂ ಇನ್ನು ಬಂದಾಗ ಸುಟ್ಟು ತೊಗೊಂಡು ಬಂದಿಲ್ಲ. ಬೇಳೆ ಸಾಂಬಾರು ರೀ, ಮಧ್ಯಾಹ್ನ ಮಾಡಿರೋ ಬೇಳೆ ಸಾರು ಐತಿ, ಮಧ್ಯಾಹ್ನ ಮಾಡಿರೋ ಅನ್ನ ಐತಿ. ಇಲ್ಲೇನೈತಿ ನೋಡ್ರಿ ನಮ್ಮನೆಯವ್ರು ಈ ಸದ್ ದಿನೇಗ ಸ್ವಲ್ಪ ಕೊತ್ತಂಬರಿ ಅದನ್ನ ಇದ್ರ ತೊಗೊಂಬಂದಾರ. ಎಲ್ಲ ಅವನ್ನ ಸಟ್ ಮಾಡಿ ಇಡಬೇಕು. ಏನು ನೀವು ಕಾರ್ಬಾರ್ ಮಾಡಬೇಡ್ರಿ ಓಪಜಿ. ಚಪಾತಿ ನೋಡ್ರಿ ಖರೇನೆ ರೀ, ನಂಗೆ ಚಪಾತಿ ಇಷ್ಟ ಆಗಕತ್ತಾವ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವ. ಹಿಂಗೆ ಮಾಡಿ ನೋಡ್ರಿ ಹೆಂಗೆ. ಹಾ ಇವ್ ಹುಡುಗರು ಕೂಡ ಪುಚ್ಚ ಅಂತಾರ ಹಿಂಗ್ ತಲಿ ಕೆಟ್ಟಂಗ ಆಗುತ್ತಲ್ಲ, ಹುಚ್ಚು ಮಬ್ಬು ಕೂಡ ಹಿಡಿತೈತಿ. ಹಾ ಹಡೀರ ಚಡ್ಡಿ ಹಾಕೋ ಯಪ್ಪ ರಾಜ್ಕುಮಾರ್ ಮೊದಲ. ವಿಡಿಯೋದ್ ಏನ್ ಸೆಟ್ ಆಗೈತಾರ ಗೊತ್ತಿಲ್ಲ, ಕಪ್ಪಾಗ ಬರ್ತೈತಿ, ಕ್ಲಿಯರ್ ಆಗಿ ಬರೋದಿಲ್ಲ ನನ್ನ ಮೊಬೈಲ್ದಾಗ. ಯಾಕನ ನೋಡ್ಗ ರಾತ್ರಿ ವಿಡಿಯೋ ಬಂದಾಗ ಬರುತ್ತೆ. ಏನಾಗಿತ್ತಲ್ಲ ಅದು ಇಲ್ಲಿ ನೋಡಿ, ಇಲ್ಲಿಂದ ನೋಡೋಣ ನೀನು. ಈಗ ಯಾಕ ಹೌದನ್ನು ಅನ್ನನ್ನೆ ಪಾತಿಯೇ ಅಬದಿ ಮರತ್ರ ಅವ್ರು ಅದರ ಆಡ. ಊಟ ಮಾಡ್ರಿ ಮೊದಲ. ಅನ್ನನ್ನೆ ಅಪಾತಿ ತೇ ಅನ್ನನ್ನೆ ಪಾತಿಯೇ ಅಪಾತಿ ಕೂಸು. ಯಪ್ಪ ತಡಿದಾಗಲ್ರಿ ಇವ್ರು ಕಿರಿಕಿರಿ. ಎಸ್ ಫ್ರೆಂಡ್ಸ, ಬರ್ರಿ ಈಗ ನಮ್ದು ಊಟ ಆಯ್ತು, ಮಕ್ಕಳದ್ದು ಊಟ ಆಯ್ತ್ರಿ. ನಿವಾಂತ ಭಾಂಡೆ ತಿಕ್ಕಿದೆ. ನಾವು ಊರಿಗೆ ಹೋಗಿನ್ರಿ ಫ್ರೆಂಡ್ಸ, ಎಷ್ಟೋ ಸಲ ವಿಡಿಯೋ ಮಾಡಿದಾಗ ಗ್ಯಾಸ್ ಕಟ್ಟಿ ನೋಡಿರಿ ನೀವು. ಈ ಸದ್ದ ಗ್ಯಾಸ್ ಕಟ್ಟಿ ನೋಡ್ರಿ. ನಾವು ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಯಾವ ಥರ ಮಾಡ್ಯಾರ ಅಂತ ಹೇಳಿ, ಅದು ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲರಿಪ್ಪ. ಇದೆಲ್ಲ ನಿಂಬೆ ಹಣ್ಣಿನ ಕಲೀರಿ, ಇದು ಕಟ್ ಮಾಡಿ
ಉಲ್ಟಾ ಹಿಂಗೆ ಇಟ್ಟಾರೋ ಹೆಂಗೋ ಗೊತ್ತಿಲ್ಲ. ಇದೆಲ್ಲ ನಿಂಬೆಹಣ್ಣಿನ ಕಲಿನೇ ಇದು. ಎಷ್ಟು ತಿಕ್ತೀನಂದ್ರೆ ಸದ್ಯಕ್ಕೆ ಹೋಗಲ್ಲ, ಸಾವಕಾಶಿನ ಮ್ಯಾಗ ಹೋಗ್ತೈತ್ರಿ ಅದು, ಜಲ್ದಿ ಅಂತೂ ಹೋಗಂಗಿಲ್ಲ, ಭಾಳ ದಿನ ಬೇಕದು ಹೋಗಾಕ. ನೋಡ್ರಿ ಅಲ್ಲಿ ಯಾವ ಥರ ಇಟ್ಟಿನಿ ಅಂತೇಳಿ. ಬಾಂಡೆ ತಿಕ್ಕಿದೆ ರೀ, ಬಾಂಡೆ ತಿಕ್ಕಿ ಎಲ್ಲನೂ ನಾನು ಡಬ್ಬ ಹಾಕಿದ್ನಿ. ಡಬ್ಬ ಹಾಕಿ ನೋಡ್ರಿ ಗ್ಯಾಸ್ ಕಟ್ಟಿ ಸದ್ಯಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡೀನಿ ಸ್ವಚ್ಛಾಗ. ಆದ್ರೆ ಅದು ನಿಮಗೆ ನೋಡಕ್ಕೆ ಒಂಥರ ಕಸ್ರೆ ಮುಸ್ರೆ ಅನ್ನಿಸ್ದಂಗೆ ಅನಿಸುತ್ತೆ. ಕಾರಣ ನೋಡ್ರಿ ಇಲ್ಲೆಲ್ಲ ನಿಂಬೆ ಹಣ್ಣಿಂದ ಇದು, ಆದರೆ ಮಾಡೋದು ಮಾತ್ರ ಸ್ವಚ್ಛಗೆ ತಿಕ್ಕೇ ಮಾಡೀನಿ ನೋಡ್ರಿ. ಗ್ಯಾಸ್ ಕೂಡ ವರ್ಷಿನಿ, ಬಾಂಡೆ ತಿಕ್ಕಿ ಡಬ್ಬ ಹಾಕಿನ್ರಿ. ನೆಕ್ಸ್ಟು ರಾಗಿ ಅದಾವ್ರಿ, ಇದ್ರೊಳಗೆ ಸಿಕ್ಕಾಪಟ್ಟಿ ಹಳ್ಳದವು. ನಾಳೆ ಇದನ್ನ ಜಲ್ಸುಟಂದ ಮಮ್ಮಿ ಜಲ್ಸುದಂತಂದು ಹೆಂಗಂತೇಳಿ ತೋರ್ಸೈತಿ. ಇದ್ರೊಳಗೆ ಈ ಸದ್ದ ಹಳ್ಳು ಬರ್ತಾವ್ರಿ. ನಾಳೆ ಬೆಳಗ್ಗೆ ನೋಡಿದ್ರೆ ನೀವು ಆಶ್ಚರ್ಯ ಆಗ್ತೀರಿ. ನೀವಾದರೂ ಮಕ್ಳಿಗೆ ಯಾರಾದ್ರೂ ರಾಗಿ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದನ್ನು ಚೆಂದಾಗ ಸ್ವಲ್ಪ ಸ್ವಚ್ಛ ಮಾಡಿ ನೋಡ್ರಿ. ಇರ್ಲಿಕ್ಕಂದ್ರೆ ಹೊಟ್ಟೆ ಒಳಗೆ ಸಣ್ಣ ಸಣ್ಣ ಮಿಂಚಾಳ ಸೇಮ್ ರಾಗಿ ಗತೆನೇ ಇರ್ತಾವೆ, ಗೊತ್ತೇ ಆಗಂಗಿಲ್ಲ. ಈ ಸದ್ ನಿಮಗೆ ಈ ಥರ ಕಾಣ್ಸಕತ್ತ ನೋಡ್ರಿ. ಇವು ರಾಗಿ ತೊಳೆದಿನ ಒಂದು 2-3 ಸಲ. ಅವು ಮ್ಯಾಗ ಸಣ್ಣ ನೆಲ್ಲಿನಂತವು ಮತ್ತು ಅವು ಏನ್ರಿ ನವಣಿ ಅಕ್ಕಿಗತ್ತೆ ಹಿಂಗೆಲ್ಲ ಇರ್ತಾವ್ರಿ. ಅವು ಸ್ವಚ್ಛ ಮಾಡಿದ್ರೇ ಚಂದ. ಅವು ಇರ್ಲಿಕ್ಕಂದ್ರೆ ಹುಡುಗರು ಹೊಟ್ಟೆ ಇದಾಗ್ತಾವೆ. ನಾವು ಫಸ್ಟಿಗೆ ಯಾವುದೇ ಆಗಲಿ ರಾಗಿನ ತೊಳೆದು ಯೂಸ್ ಮಾಡಾಕತ್ತಿದ್ನಿಯಪ್ಪ ಅಂದ್ರೆ ರಾಗಿದು ಹಲ್ವಾ ಟೈಪ್ ಮಾಡಕ್ಕೆ ನಾವು ನೆನೆ ಹಾಕಿದ್ನಿ ಅಂತಂದ್ರೆ ಫಸ್ಟ್ ತೊಗೊಂಬಂದು ರಾಗಿನ ಒಂದ್ಸಲ ಫಸ್ಟ್ ಜಾಲಿಸಿ ನೋಡ್ತೀನಿ. 1-2 ದಿನ ಏನು ಬಂದಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಅದೇ ಥರ ಸುಮ್ಮನೆ ಹಾಕೋದು ಮಾಡೋದು ಅಷ್ಟೇ ಮಾಡ್ತೀನಿ. ಒಂದು ವೇಳೆ 1-2 ಹಳ್ಳು ಬಂದು ಅಂದ್ರೆ ಡೈಲಿ ನಾನು ಜಾಲಿಸ್ತೀನಿ. ಜಾಲಿಸಿದ್ವಿಯಪ್ಪ ಅಂತಂದ್ರೆ ಒಂದು ಹಳ್ಳು ಸಿಗಂಗಿಲ್ಲ ರೀ ನಿಮಗೆ. ಜಾಲಿಸೋದಂದ್ರೆ ಹಿರಿಯರು ಯಾರಿಗಾದ್ರೂ ಕೇಳ್ರಿ, ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳ್ರಿ. ಒಂದಂದ್ರೆ ಒಂದು ಹಳ್ಳು ಉಳಿಯಂಗಿಲ್ಲ ರೀ ಅದ್ರೊಳಗೆ. ಎಲ್ಲನೂ ಜಾಲಿಸಿದ್ವಪ್ಪ ಅಂತಂದ್ರೆ ಅದೇನು ಕಾಳದು ಇರುತ್ತೆ ನೋಡ್ರಿ, ಅದೆಲ್ಲ ನೀರೊಳಗೆ ತೆಗೆದು ಕ್ಲೀನಾಗಿ ಬರುತ್ತಾ. ಒಂದು ಸಣ್ಣದು ಸೋಸಿದ ಮಣ್ಣಿನ ಟೈಪ್ ಆದ್ರೂ ಚಿಂತಿಲ್ಲ, ಅದು ಎಲ್ಲ ಹಿಂದೆ ಉಳ್ಕೊಂಡ್ಬಿಡ್ತೈತ್ರಿ ಪೂರಿ ಕ್ಲಿಯರಾಗಿ. ನಾಳೆ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಅಂತ ಜಾಲಿಸೋದು ಯಾವ ಥರ ಅಂತೇಳಿ. ಸಣ್ಣ ಪುಟ್ಟರಂಗೆ ಜಾಸ್ತಿ ಜಾಲಿಸೋದು ಗೊತ್ತಿಲ್ಲ. ರಾಗಿ ಸಂಬಂಧ ನಾನು ಅದೊಂದು ಕಲ್ತೀನಿ. ಒಂದು 2-3 ಸಲ ಟ್ರೈ ಮಾಡಿ ಕಲ್ತೀನಿ ನಾನು. ಒಂದಂದ್ರೆ ಅದು ಜಾಲಿಸಾದ್ಮೇಲೆ 2-3 ಸಲ ಮತ್ತೆ ಜಾಲಿಸ್ತೀನಿ ರೀ ನಾನು. ಒಟ್ಟ ಒಂದು ಹಳ ಸಿಗಂಗಿಲ್ಲ ಆ ಥರ. ಅದು ಈ ಸದ್ದ ನನಗೂ ಕೈ ಕುಂತಂಗೆ ಆಗ್ಬಿಟ್ಟೈತಿ ರಾಗಿ ಜಾಲಿಸೋದಂತ. ಇಷ್ಟೇ ಹುಡುಗರಿಗೆ ನೆನೆಸಿಟ್ಟಿದ್ದು ಅಷ್ಟೇ. ದೊಡ್ಡ ಮಟ್ಟದೊಳಗೆ ನನಗೂ ಇನ್ನೂ ಗೊತ್ತಿಲ್ಲ. ಆ ಮಮ್ಮಿ ಯಾರಾದ್ರೆ ಮರದೊಳಗೆ ಕೇರಿ ಅದು ಎಲ್ಲ ಹಿಂದಕ್ಕೆ ಬರಂಗೆ ಮಾಡಿಬಿಡ್ತಾರ್ರಿ ಅವನ್ನ ಹಳ್ಳು. ಅದೆಲ್ಲ ನನಗೆ ಅಷ್ಟು ಬರಂಗಿಲ್ಲ ಅಂತೇಳಿ ಇಷ್ಟಂತ ಟ್ರೈ ಮಾಡೀನಿರಿಪ್ಪ. ನೋಡ್ರಿ ನಮ್ಮ ಕಿಚನ್ ಯಾವ ಥರ ನಾನು ಇಟ್ಕೊಂಡಿನಿ ಅಂತ ಹೇಳಿ. ಏನೋ ಮಕ್ಕಳದೊಳಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನನ್ನಿಂದ ಆದಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ನೋಡ್ತೀನಿ. ಅದ್ರ ಮ್ಯಾಗ ಬಿಟ್ಟಿದ್ರಿ ನಮ್ಮ ಮನೆಯವ್ರು ಹೊಸ್ಬೇಕು ಹೋಗಿದ್ರಲ್ಲ, ಅವಾಗ ಡ್ರ್ಯಾಗನ್ ಫ್ರೂಟ, ಇವು ಮೆಕ್ಕಿತೇನಿ ಮತ್ತು ಚಿಕ್ಕು, ಒಂದಿಷ್ಟು ಬಿಸ್ಕಿಟ ಮಕ್ಳಿಗೋಸ್ಕರ ತೊಗೊಂಬಂದಾರ. ಊರ್ಲಿಂದ ಬಂದಿನಂತ ಏನೋ ತರಕ್ಕೆ ಆಗಿದ್ದಿಲ್ಲ ನಮಗೆ. ಮತ್ತು ಹಾಗೆ ಈ ಕಡೆ ಬಂದ್ವಿ ಅಂತಂದ್ರೆ ಕಪಾದ ಮಷಿನ ಹಿಡ್ದಿದ್ರಿ ಅವರು ಇಷ್ಟೊತ್ತಿಂತನ. ಸದ್ಯ ಮುರಿತಾರಲ್ಲ ಚಾಪೀಸ್, ಅವ್ರ ಮಲಗಿಸ್ಬೇಕ್ರಿ. ಮಲಗಿಸೋದೊಂದು ದೊಡ್ಡ ಟಾಸ್ಕ್ ನಮಗೆ. ಈಗ ಈಗ ಓಂಕಾರ ಓಂಕಾರ ಶ್ರೀಕಾಯಿ ಬಂದು ಕೊಡಿಸ್ತಾ ನಾನು. ಓಂಕಾರ ನೀ ಜೋರು ಒಗ್ಯಾವಲ್ಲಿ ಅವು ಒಡ್ಯಾವಲ್ಲು ಅವು. ನಮ್ಮ ಓಂಕಾರ ನೋಡ್ರಿ ಬೆಳ್ಳುಳ್ಳಿ ಪಟಾಕಿ ಹೊಡ್ಯಾಕತ್ತಾನ. ಈಗ ಓಂಕಾರ ಇದು ತೋ ಕೈಯಾಗ ಹಿಡಿತಿ, ಕೈಯಾಗ ಹಿಡಿಬಾರ್ದ ಯಪ್ಪು. ಯಾಕ ಟುಸ್ಸದವು ಹವಾಕ ಓಂಕಾರ ಸರಿ ಸುಮ್ಮನೆ ಹೊಡೆವಲ್ಲಿ ಬಿಡವಲ್ಲಿ ಟುಬುಕ್. जोर फेक लेका बाबा, जोर फेक. गुड बॉय. तमगंद कोडु, तमगंद कोडु श्री. ಇವ ಆರ್ಸಿ ಸಣ್ಣದು ಕೊಡ್ತಾನೆ ನೋಡು ಅದ್ರಾಗ.
ಚಟ್ ಅನ್ಬಾರ್ದತ್ತ ಇಲ್ಲಿ ಬಿದ್ದೈತೆ ನೋಡ್ಬೇಕ ಜೋರಾಗಿ ಬಗ್ಸಿರಿ ಅಂದ್ರೆ ಹೊಡಿತಾವು ಅವಕ್ಕ ನಮಗೆ ಅಪ್ಪಾಜಿ ನಾ ಒಂದು ಹಚ್ಚಲೆ ನಾನು ಜೋಡಿ ಯಾರು ಬರ್ತೀರಿ ಬರ್ರಿ ಏ ಒಮ್ಮೆ ಬೇಡ ಕಡೆ ಸರಿ ಏ ಒಮ್ಮೆ ಕಡೆ ಬರ್ರಿ ಏ ಈ ಕಡೆ ಬರ್ರಿ ಅದಕ್ಕೆ ಇನ್ನೊಂದು ಜಲ್ದಿ ತೋ ಬಾಗಲಂಗೆ ಮುಚ್ಚೈತಿ ತೋ ಜಲ್ದಿ ಅಯ್ಯೋ ಅದು ಇದಕ್ಕೆ ಹಾಳಿಗೆ ಎಲ್ಲ ಸರಿ ಒಮ್ಮ ಸರಿ 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 ಒಮ್ಮ ಈ ಕಡೆ ಬಾ ಕಡೆ ತಗೊಂಡು ನೋಡಿ ಇದನ್ನ ಢಮ್ ಚಟ್ಪಟ್ ಯಾರೇ ಢಮ್ ಢಮ್ ಅನ್ನು ಢಮ್ ಯಪ್ಪ ಏ ಸರಿ ಆಯ್ತು ಮತ್ತಂತೇನೆ ಢಮ್ ಸಿರಿ 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 ನೋಡಿ ಅಟ್ಟಂಜ ನಿಂದು ಸರ್ ನಾ ಹಿಡ್ದೀನಿ ಅಪ್ಪ ನಿಮ್ಮ ಅಂಜಲ್ಲ ಟೀಗಿ ಅಲ್ಲೇ ಕುಡಿತಾನ ಹಚ್ಚೋಡ್ ಹಚ್ಚೋಡ್ ಆ ಕಡೆ ದೂರ ಹೋಗಿ ದೂರ ಹೋಗಿ ಆ ಕಡೆ ಹೋಗಿ ಆ ಕಡೆ ಏ ಗರಂ ಏ ಸರಿ ಸರಿ ಏ ಸರಿ ಏ ಒಮ್ಮ ಸರಿ ಹತ್ತು 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 ಆಯ್ತು 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 ಎಲ್ಲಿ ಏನು ಹೇಳಿ ಹಾಯ್ ಫ್ರೆಂಡ್ಸ್ ಬರ್ರಿ ಲಾಸ್ಟ್ ಎರಡು ಚಟ್ಪಟ್ ಉಳ್ದಾವು ಕೂತೀನಿ ಊರಾಗ ಆಗಿದ್ರ ಮಸ್ತ್ ಗ್ರ್ಯಾಂಡ್ ಅನಿಸ್ತಿತ್ತು ನೋಡ್ರಿ ಹೋದಷ್ಟು ಗಣಪತಿ ಒಳಗೆ ಎಷ್ಟೆಲ್ಲ ಪಟಾಕಿ ಸೆಲ್ಫಿ ಪಟಾಕಿ ಅದು ಇದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಮಾಡ್ತೀವಿ ಈ ವರ್ಷ ಇಲ್ಲೇ ಮತ್ತೆ ಬಂದ್ವಿ ಅಲ್ಲಿನೂ ಕೂಡ ಇಷ್ಟು ಗ್ರ್ಯಾಂಡ್ ಮಾಡಂಗಿಲ್ಲ ಸಿಂಪಲ್ ಆಗಿ ಮಾಡಿ ಮುಗಿಸ್ತಾರ ಯಾಕಂದ್ರೆ ಗಣೇಶನ ನಾವು ಈ ವರ್ಷ ಈ ವರ್ಷ ನಾವು ಗಣೇಶನ ವಿಸರ್ಜನೆ ಮಾಡಂಗಿಲ್ಲ ನೋಡ್ರಿ ನಾ ಮಾತಾಡ್ತೇವೆ ಸ್ವಲ್ಪ ಸುಮ್ಮನಿಂದ್ರು
ಗಣೇಶನ ನಾವು ವಿಸರ್ಜನೆ ಮಾಡಲ್ಲರಿ, ಹಾಗಾಗಿ ಅಷ್ಟೊಂದು ಗ್ರ್ಯಾಂಡ್ ಮಾಡಂಗಿಲ್ಲ. ಸುಮ್ಮನೆ ಮನ್ಯಾಗ ಮನೆ ಸಂಸ್ಕೃತವಾಗಿ ಪಟಾಕಿನ ಹೊಡೆದು ಮುಗಿಸ್ತಾರ. ಅಲ್ಲಿ ಇದ್ದಿದ್ವಿ, ನಾವಿದ್ದಿದ್ವಿ ಸ್ವಲ್ಪ ಅಷ್ಟರೊಳಗಡೆ ಗ್ರ್ಯಾಂಡ್ ಮಾಡ್ತಿದ್ವಿ. ಯಾಕಂದ್ರೆ ಮನ್ಯಾಗ ಜನ ಇದ್ರೆ ಯಾವ್ದಾದ್ರು ಹಬ್ಬ ಅಲ್ಲಿ ಏನಾರ ಅಲ್ಲಿ ಚಂದ ಅನ್ಸೋದು, ಗ್ರ್ಯಾಂಡ್ ಅನ್ಸೋದು. ಅದಕ್ಕೆ ಅದನ್ನ ಯಾಕೆ ನಾವು ಮಿಸ್ ಮಾಡ್ಕೋಬೇಕಂತ ಹೇಳಿ ಪಟಾಕಿ ತಂದಿದ್ದೀವಿ, ಹೊಡೆದ್ವಿ. ನಮ್ಮ ಓಂಕಾರ ಬಳ್ಳೊಳ್ಳಿ ಪಟಾಕಿ ಅಂತಾರಲ್ರಿ, ಲಸನ್ ಪಟಾಕಿ, ಅವನ್ನೆಲ್ಲ ಹೊಡೆದ. ಲಾಸ್ಟ್ ಎರಡು ಚಟ್ಪಟ್ ಉಳ್ದವು. ಚುರ್ಚು ಕಡ್ಡಿ ಸ್ವಲ್ಪ ದೊಡ್ಡ ತರಬೇಕೈತಿ, ನಮ್ಮನ್ನ ಸಣ್ಣ ತಂದಾರ. ದೊಡ್ಡ ಆದ್ರೆ ಹಿಂಗ ಇಡಾಕ ಹಿಡಿನೂ ದೊಡ್ಡವು ಇರ್ತಾವ, ಮತ್ತು ಅವು ಕಲರ್ನು ಕಾಣಿಸ್ತಾವ ನೋಡ್ರಿ. ಅವಾಗಿದ್ರೆ ಇವ್ರು ಹಿಡ್ಕೋತಾರೆ. ಇಷ್ಟಿಷ್ಟೇ ಅದ ಚೂಟ್ಗೈ ಮಾಡ್ಕೊಂಬಂದಾರ ಮನೆಯವರು. ಅವ ಅವ್ರಿಗೆ ಹಿಡ್ಕೊಳಕ್ ಆಗಲ್ಲ, ಸ್ವಲ್ಪ ಕೈ ಬಿಟ್ರೆ ಮೈ ಮ್ಯಾಗ ಬಿದ್ದು ಬಿಡ್ತಾವು. ಕೆಡವಿದಿರಿ ಶ್ರೀ ಬೆಳೆಸಿದಿಲ್ಲ. ಗಣೇಶ ಹಬ್ಬನ ಇಲ್ಲೇ ಆಚರಿಸೋದಂತ. ತಮ್ಮ ಇಲ್ಲಿ ಎರಡು ಒಮ್ಮೆ ದೂರ ಸರಿದೆ ಹಿಡಿತೈತೆ ಓಂಕಾರ. ಪಟಾಕಿ ಹಚ್ಚಿ ಕಂಬಲ್ಲ ಓಂಕಾರ. ಚಲ್ ಭಾಗ ದೂರ ಭಾಗ. ಢಮ್ ಎಲ್ಲ ಹೋಗಿ ಕಡೆ ಬಂತು. ಲೇಟ್ರ ಎರಡು ಲೇಟ್ರೇನು ಒಂದೇ ಮಾಡಿ. ಎಕಡೆ ಹೋಗುದಿ ಇದರ ನೋಡಿದ್ರೆ ಯಾವ ಇಲ್ಲ ತಗೊಂಡಾರ ಬಾಣ ನೋಡಿನಿ. ಯಾವ ನೀನೇ ತಗೊಂಡಿಲ್ಲ ಶ್ರೀ? ಬಾಗತ್ತಿ ತತ್ತೀನಿ ಕಾಲ್ ಕೊಡುತ್ತದ. ಇಲ್ಲ ಹೇಳಿ, ಇದು ಸ್ಪೆಷಲ್. ಇದು ನೋಡಿದ್ರೆ ಎಲ್ಲರೂ ಇದನ್ನ ಕಲಿತಾರ. ಈ ಟ್ರಿಕ್ ಎಲ್ಲ ರಿವರ್ಸ್ ಮಾಡ್ರಿ. ಈ ಪಟಾಕಿ ಹಚ್ಚಿ ಆದ್ಮೇಲೆ ಆ ಪಟಾಕಿ ಖಾಲಿ ಇರುತ್ತಲ್ಲ, ಆ ಪಟಾಕಿಗೆ ಚುಚ್ಚು ಕಡ್ಡಿ ಇಡ್ಬೇಕ್ರಿ. ಈ ತರ ಇಟ್ಟು ಸರಿ ಉಮ್ಮ ಸರಿ ಅಪ್ಪಾಜಿ. ಸರಿ ಕ್ಲಾಪ್ಸ್ ಹಾಕ್ರಿ, ಕ್ಲಾಪ್ಸ್. ಅಯ್ಯೋ ಯಾವ್ದು ಗೊತ್ತಲ್ಲ. ಆಯ್ತು ಒಮ್ಮೆ ಅಂತದ ಕಣ್ಣ ಕಾಣವಲ್ಲ. ನನಗೂ ಕಾಣವಲ್ಲ. ಸೆಲ್ಫಿ ಪಟಾಕಿ ಆದಂಗೆ ಆಗ್ತದೆ. ಶ್ರೀ ಮುಟ್ಟಬಾರ್ದೆ. ಸರಿ ಮುಟ್ಬಾರ್ದು. ಸರಿ ಇನ್ನೊಂದು ಚಟ್ಪಟ್ ಇತ್ತು, ಎಲ್ಲಿ ಹೋಯ್ತು ನೋಡು. ಶ್ರೀ ಹ್ಯಾಪಿ ಗಣೇಶ್ ಅನ್ನ. ಹ್ಯಾಪಿ ಗಣೇಶ್. ಜಲ್ದಿ ಹೇಳ, ಮತ್ತೆ ತೊಂಬರ್ತಾನೆ ಪಪ್ಪ ಪಟಾಕಿನ. ಹ್ಯಾಪಿ ಗಣೇಶ್, ಹ್ಯಾಪಿ ಗಣೇಶ್ ಚತುರ್ಥಿ ಅನ್ನೋಕಾರ. ಹ್ಯಾಪಿ ಗಣೇಶ್ ಚತುರ್ಥಿ. ನಾಳೆಗೆ ಫ್ರೆಂಡ್ಸ್, ಗಣೇಶ್ ಹಬ್ಬನ ನಾವ್ ಇಲ್ಲೇ ಮುಗಿಸಿದ್ವಿ. ಎಲ್ಲಿ ಗಣಪತಿ ಹೋಗಿಲ್ಲ, ಮಾಡಿಲ್ಲ. ಇಷ್ಟಂತೂ ಮಾಡಿದ್ವಿ ನೋಡ್ರಿ. ಫುಲ್ ಹ್ಯಾಪಿ ಎಂಡಿಂಗ್ ಗಣಪತಿ. ಊರಾಗಿದ್ದು ಭಾಳ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಸದ್ಯಕ್ಕ ಹೋಗ್ಬಿಟ್ಟು ಅವ್ರಿಗೆ ಟಮಾಟಿ ಸಾರು ಅನ್ನ ಮಾಡಿದ್ವಿ, ನಮಗೋಸ್ಕರ ಪಲಾವ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಮನೆಗೆಲ್ಲ ಹೆಂಗೆ ಮಾಡ್ತಾರೆ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅವು ಲಸನ್ ಪಟಾಕಿ ಅಂತ ಏನ್ ಸಿಗ್ತಾವಲ್ಲ, ಅವು ಹೊಡೆದಾರ್ರಿ ಎಲ್ಲ ಮನೆ ತುಂಬ ಹಳ್ಳ. ಅವು ಮನ್ಯಾಗ ಹೊಡೆದ್ರಿಲ್ಲ, ಸಿಗ್ರಿಪ್ಪ. ಹುಡುಗರಿಗೆ ಹಾಡಕ್ ಚಂದ ಆದ್ರೆ ಇಲ್ಲನ್ನಲ್ಲ, ಮನ್ಯಾಗ ಹೊಡೆದ್ರೆ ಸಿಗ್ರಿ ಅವು ಮನೆ ತುಂಬ ಹಾಳು ಸಿಡ್ಬಿಡ್ತಾವ್ರಿ. ಇಲ್ಲಪ್ಪಾಜಿ, ನಾಳೆ ತರ್ತೀನಿ. ನೀನ ಹೊಡೆದಲ್ಲ ಎಲ್ಲ ಖಾಲಿ ನೀನ ಮಾಡಿದಿರಿ. ಯಾವ ಹುಡುಗ ಸಣ್ಣ ಇಲ್ಲಪ್ಪಾಜಿ. ಇಲ್ಲ ಸರಿ 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 ಸರಿ. ಹಾಯ್ ಫ್ರೆಂಡ್ಸ್, ಬರ್ರಿ ಸದ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಮ್ಮೆ ನೋಡ್ರಿ ಗಂಟ್ಲು ಹಾಕೋ ಹಿಡ್ಕೊಂಡಂಗೆ ಆಯ್ತು. ಅದೇನೋ ಒಂಥರ ಸಾಪಣಕ್ಕೆ ಹೋಗಿ ಡಸ್ಟ್ ಇದು ಆದಂಗೆ ಆಯ್ತು. ಹಾಗಾಗಿ
ಎಲ್ಲರೂ ಪ್ರಶಾಂತವಾಗಿ ಮಾಡ್ಕೊಂಡಾರ. ಹಾಗಾಗಿ ಸದ್ ಮತ್ತು ನಾನು ಲಾಗ್ ಎಂಡ್ ಮಾಡಿದ್ರೆ ಅಂತ ಅಂದ್ಕೊಂಡು ಎಂಡ್ ಮಾಡತ್ತಿದ್ವಿ. ಈಗ ಜಸ್ಟ್ ನಾನು ನೀರು ಕುಡ್ದೆ ನೋಡ್ರಿ. ಎತ್ತರಿಸಿ ನೀರು ಕುಡಿಬಾರ್ದಂತ್ರಿ. ಎಲ್ಲರೂ ಈ ಥರ ನೀರು ಗ್ಲಾಸ್ ಕಚ್ಚಿ, ನಾವು ಕಚ್ಚಿ ಕುಡಿಯೋದಂತೀವಿ, ಆ ಥರ ಕಚ್ಚಿ ಕುಡಿತೀವಿ ನೋಡ್ರಿ. ಅದನ್ನು ಯಾರಾದರೂ ಬೇರೆದವ್ರು ಕುಡಿದ್ರೆ ನಾವು ಕುಡಿಯೋಕೆ ನೋಡಲ್ಲ, ಇಲ್ಲಾಂದ್ರೆ ಯಾರು ಕಚ್ಚಿ ಕುಡ್ದು ಎತ್ತರಿಸಿ ಕುಡಿಯೋಕೆ ಬರಲ್ಲ ಅಂತ ಬೈತೀವಿ. ಖರೆ ಹೇಳಬೇಕು ಅಂತಂದ್ರೆ ನೀರನ್ನು ಎತ್ತರಿಸಿ ಕುಡಿಬಾರ್ದಂತ್ರಿ. ನಿಂತ ನೀರು ಕುಡಿಬಾರ್ದಂತ. ಮೇನ್ ಪ್ರೆಗ್ನೆಂಟ್ ಇದ್ದಾಗ, ನಾನು ನೋಟ್ಲಿದ್ದಾಗ ನಮ್ಮ ಮನ್ಯಾಗ ನಮ್ಮ ಊರಾಗ ಹೇಳ್ತಿದ್ರಿ, ಹೊರಗೆ ಕುಂತ ಹಿಂಗೆ ನೀರು ಕುಡಿಯಮ್ದಾಗ ಹೋಗ್ಬೇಕಮ್ಮ, ಎತ್ತರಿಸಿ ಕುಡಿಬಾರ್ದವ, ನೀರು ಕಚ್ಚಿ ಕುಡಿಬೇಕು, ಹೋಟ್ಲಿದ್ದವ್ರು ಮತ್ತೆ ನಿಂತು ಕುಡಿಬಾರ್ದು, ಡೈರೆಕ್ಟ್ ಕೂಸಿನ ಮ್ಯಾಗ ಇದು ಆಗ್ತಿರ್ತೈತಿ ಅಂತ ಹೇಳ್ತಿರ್ತಾರ. ಮತ್ತು ಯೂಟ್ಯೂಬ್ನಾಗ ಅದೆಲ್ಲ ಡಾಕ್ಟರ್ ಸಲಹೆ, ಈಗ ಹಾರ್ಟ್ ಅಟ್ಯಾಕ್ ಮತ್ತು ಅಟ್ಯಾಕು ಇವೆಲ್ಲ ಜಾಸ್ತಿ ಸಣ್ಣ ಮಕ್ಳು ಇವು ಕೂಡ ಕಾಣಿಸ್ಕೊಳಕತ್ತಾವ ನೋಡ್ರಿ. ಅದೆಲ್ಲ ಒಂದೊಂದು ಒಬ್ರೊಬ್ರು ಹೇಳೋದು ಇದು ನೋಡಿದ್ರೆ ಹೆಂಗಾಗುತ್ತೆ ಅಂದ್ರೆ, ನೀರು ಎತ್ತಿ ಕುಡಿಯೋದ್ರಿಂದ ನಮ್ಮ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ. ಖರೇನೋ ಸುಳ್ಳೋ ಗೊತ್ತಿಲ್ಲ, ನಾನು ಎಷ್ಟೋ ಯೂಟ್ಯೂಬ್ ಒಳಗೆ ನೋಡೀನಿ ಮತ್ತು ಬೇರೆದವ್ರ ಹೇಳೋದು ಕೇಳೀನಿ. ನೀರು ಯಾವ ಥರ ಕುಡಿಬೇಕಾ, ಇವಾಗ ಎಷ್ಟೋ ದಿನದಿಂದ ನಾನು ವೆಯ್ಟ್ ಲಾಸ್ ಮಾಡೋಕ್ಕಂತೇಳಿ ಟ್ರೈ ಮಾಡತ್ತಿದ್ನಲ್ಲ, ಅವಾಗೆಲ್ಲ ನೀರು ಯಾವ ಥರ ಕುಡಿಬೇಕು, ಎಷ್ಟು ಕುಡಿಬೇಕು ಅದನ್ನು ನೋಡ್ಕೊಳ್ಳೋ ಟೈಮ್ದಾಗ ನಾನು ಅವಾಗ ಒಂದಿಷ್ಟು ನೋಡಿದ್ದೆ, ನೀರು ಎತ್ತರಿಸಿ ಕುಡಿಬಾರ್ದು ಅಂತ ಹೇಳಿಕೇಸಿ. ನೋಡ್ರಿಪ್ಪ, ನೀವು ಕೂಡ ನೀರು ಯಾರು ಜಾಸ್ತಿ ಎತ್ತರಿಸಿ ಕುಡಿಯೋಕೆ ಹೋಗ್ಬೇಡ್ರಿ. ಆದ್ರೆ ಅದು ನಮ್ಗೆ ಆ ಥರ ಕುಡಿದು ರೂಢಿ ಇರೋಂಗಿಲ್ಲಲ್ಲ, ಎತ್ತರಿಸಿ ಕುಡಿದ್ರೆ ರೂಢಿ. ಈಗ ಕುಡಿದು ಗ್ಲಾಸ್ ಇಡೋ ಮುಂದಾಗ ಅದೇ ಥರನ ಅವಾಗ ಪಟ್ಟಂತ ತೆಲಿಗುವಂಥವ್ರಲ್ಲ, ಈ ಥರ ಆಗಬಾರ್ದಲ್ಲ ಅಂತೇಳಿ ನಿಮಗೂ ಕೂಡ ಹೇಳಿದ್ನಿ. ನೋಡ್ರಿ, ಯಾರಾದರೂ ಕಮೆಂಟ್ ಮಾಡಿ ಹೇಳ್ರಿ ಅದ್ರ ಬಗ್ಗೆ. ಮತ್ತು ನೆಕ್ಸ್ಟ್ ಮುಂದೊಂದು ದಿನದಾಗ ಮಾತಾಡೋಣಂತ. ಯಾಕಂದ್ರೆ ಇದ್ದಿದ್ದನ್ನ ನಿಮಗೆ ಹೇಳಬೇಕು, ನನ್ಗೆ ಗೊತ್ತಿರ್ಲಾರ್ದನ್ನ ನಿಮ್ಮ ಕಡೆಯಿಂದ ನಾನು ತಿಳ್ಕೊಬೇಕು ಅನ್ನೋದು ನನಗೆ ಆಸೆ ನೋಡ್ರಿ. ಇವತ್ತಿನ ಲಾಗ್ ಅಂತೂ ಇಷ್ಟ ಐತಿ. ಅದು ಡಸ್ಟ್ಲಿಂದ ನಾನು ಮೂಳೆ ಕೆಟ್ಟು ಹೋಗ್ಬಿಡ್ತಿರು ಒಂಥರ ಗಂಟ್ಲಿಗೆ ಹತ್ತಿ ಕೆಮ್ಮು ಸ್ಟಾರ್ಟ್ ಆಗಿದ್ದು. ಯಾವ ಥರ ಕೆಮ್ಮು ಆಯ್ತಂದ್ರೆ ಊಟ ಮಾಡಿದ್ದೆಲ್ಲ ಹೊರಗೆ ಬರುತ್ತೋ ಏನು ಅನ್ನೋಷ್ಟು ಒಂಥರ ಇದು ಸ್ಟಾರ್ಟ್ ಆದಂಗೆ ಆಗ್ಬಿಡ್ತೀರಿ. ಸುಮ್ಮ ಒಂದು ತಾಸು ಮುಕ್ಕೊಂಡು ಇವಾಗ ಜಸ್ಟ್ ಎದ್ದು ನೋಡೋಷ್ಟೊತ್ತಿಗೆ ಎಲ್ಲರೂ ಮುಕ್ಕೊಂಬಿಟ್ರೆ. ಓಮ್ ಮಲ್ಕೊಂಡನ, ಶ್ರೀ ಮುಕ್ಕೊಂಡನ, ಅವ್ರ ಪಪ್ಪ ಮಲ್ಕೊಂಡಾರ, ನಾನು ಎಲ್ಲಿ ಮುಕ್ಕೊಂಡಿದ್ನಲ್ಲ ಅಲ್ಲೇ ಮುಕ್ಕೊಂಡ್ಬಿಟ್ಟಿದ್ನಿ. ಅವರೆಲ್ಲ ಹಾಸ್ಕೊಂಡು ಮಲ್ಕೊಂಡರಿ. ಮತ್ತು ವಿಡಿಯೋ ಮಾಡಿರ್ತೀನಿ, ಅರ್ಧಂಬರ್ಧ ಆಗ್ತೈತಿ. ಎಂಡ್ ಕೊಟ್ರೆ ಆಯ್ತಪ್ಪ ಅಂದ್ಕೊಂಡು ಎಂಡ್ ಕೊಟ್ಟೆ ನೋಡ್ರಿಪ್ಪ. ಇದೇ ಥರ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ. ಮತ್ತು ನಾಳೆ ಲಾಗ್ದಾಗ ಸಿಗೋಣ ಅಂತ. ಇವತ್ತಿನ ಲಾಗ್ ನಿಮಗೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಾಳೆ ಚಂದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ಆದಷ್ಟು. ಓಕೆ ರೀ, ಬಾಯ್.